ಇವಾಗಲಿಂದ ಮಂಗಳೂರುವರೆಗೂ ನಾನು ಯಾವ ತಾಲೂಕು ಬಿಟ್ಟಿಲ್ಲ, ಯಾವ ಹೋಬಳಿ ಬಿಟ್ಟಿಲ್ಲ, ಎಲ್ಲ ಸುತ್ತಿದ್ದೀರಿ. 26 ವರ್ಷ ಇಡೀ ಕರ್ನಾಟಕದಲ್ಲಿ ನನ್ನ ಮನೆಯಲ್ಲಿ ಕಳೆದಂಥ ದಿನಗಳೇ ಭಾರಿ ಕಡಿಮೆ. ಇವತ್ತು ನನ್ನ ಮನೆಯಲ್ಲಿ ಊಟದ ಟೇಬಲ್ಲು, ಮಲಗೋ ಕೋಣೆ ಬಿಟ್ಟರೆ ಇನ್ನೊಂದು ಕಡೆ ಹೋಗಿ ಕುಂತಿಲ್ಲ ನಾನು. ಅಷ್ಟು ಪುರ್ಸತ್ತಿಲ್ದಲೇ ಇಡೀ ರಾಜ್ಯವನ್ನು ಹಗಲು ರಾತ್ರಿ ಎಂದಲ್ಲೇ ಸುತ್ತಂಥದ್ದು. ಯಾವುದೋ ಡಾಬದಲ್ಲಿ, ಈಗ ಪರವಾಗಿಲ್ಲ, ಈಗ ಎಲ್ಲ ಕಡೆ ಹೋಟ್ಲಾಗಿದೆ. ಆಗ ಹೋಟ್ಲ್ ಇರಲಿಲ್ಲ, ಡಾಬಾಗಳು ಜಾಸ್ತಿ ಇದ್ದು. ಆ ಡಾಬಾದಲ್ಲೆಲ್ಲೋ ಒಂದು ಬನ್ನು ಟೀ ತಗೊಂಡು ಅಲ್ಲಿ ಬನ್ನು ಟೀ ತಿಂದು, ಅಲ್ಲೇ ಅವಾಗೆಲ್ಲ ಡಾಬಾದಲ್ಲಿ ಆಚೆ ಕಡೆ ಹಗ್ಗದ ಮಂಚಗಳ ಹಾಕೋರು, ಮರದ ಹಗ್ಗದ ಮಂಚ, ಈ ಲಾರಿ ಡ್ರೈವರ್ಗಳಿಗೋಸ್ಕರ ಹಾಕೋರು. ಈ ಉತ್ತರ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಆ ಭಾಗದಲ್ಲಿ ಡಾಬಾಗಳು ಜಾಸ್ತಿ, ಒಳ್ಳೆ ಹೋಟೆಲ್ ಇರ್ತಿರ್ಲಿಲ್ಲ. ಅಲ್ಲೇ ರಾತ್ರಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು, ಆಮೇಲೆ ಮತ್ತೆ ಜರ್ನಿ ಮಾಡೋದು, ಅಲ್ಲೇ ಡಾಬಾಗಳಲ್ಲಿ ಒಂದು ಜಗ್ ನೀರಿಸ್ಕೊಳ್ಳೋದು, ಮುಖ ತೊಳ್ಕೊಳ್ಳೋದು, ಹೋಗ್ತಾ ಇರೋದು. ಈಗ ಇಡೀ ಕರ್ನಾಟಕವನ್ನು ಹಗಲು ರಾತ್ರಿ ಅಂದಲ್ಲೇ ಸುತ್ತಿದೆ. ಹಾಗಾಗಿ ಇಡೀ ಕರ್ನಾಟಕ ನಂದು, ನನ್ನೂರು ಅಂತ ಹೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಆದ್ರೂ ಹುಟ್ಟೂರು ಅಂತ ಹೇಳಿ ಬಂದಾಗ ಆ ಅಭಿಮಾನ ಹೇಳಲೇಬೇಕಾಗತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಊರು ಹಾಸನ, ಶಿಲ್ಪಕಲೆಯ ಶಾಸನ ಅಂತ ಹೇಳಿ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕು ಮಾಲೇಕಲ್ ತಿರುಪತಿ ಎನ್ನುವ ಒಂದು ಪುಣ್ಯಕ್ಷೇತ್ರ, ಒಂದು ಸಣ್ಣ ಗ್ರಾಮ, 40-50 ಮನೆ ಇದ್ದಂಥ ಒಂದು ಸಣ್ಣ ಗ್ರಾಮ, ಸುತ್ತ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರುವಂಥ ನನ್ನ ಊರು. ನಾವು ಶಾಲೆಗೆ 1.5-2 ಕಿಲೋಮೀಟ್ರು ನಮ್ಮೂರಿಂದ ಅರಸೀಕೆರೆಗೆ ಹೋಗಬೇಕಾಯಿತು. ಅರಸೀಕೆರೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ನಾನು ಬಹುತೇಕ ಪ್ರೈಮರಿ ಶಾಲೆ ಕಳೆದಿದ್ದು ಲಂಬಾಣಿ ತಾಂಡ್ಯದಲ್ಲಿ. ತಿರುಪತಿ ಪಕ್ಕದಲ್ಲಿ ಇದ್ದಿದ್ದೆಲ್ಲ ಬಹುತೇಕ ಲಂಬಾಣಿ ತಾಂಡ್ಯಗಳು. ನಮ್ಮ ಊರಿನಲ್ಲಿ ಇನ್ನೂ ಅವಾಗ ಸ್ಕೂಲ್ ಇರಲಿಲ್ಲ, ಆ ಲಂಬಾಣಿ ತಾಂಡ್ಯದಲ್ಲಿ ಸ್ಕೂಲ್ ಇತ್ತು. ಕಾರೇಹಳ್ಳಿ ಅಂತ ಗ್ರಾಮ. ಆ ಕಾರೇಹಳ್ಳಿ ಗ್ರಾಮದಲ್ಲಿ ನಾನು ಪ್ರೈಮರಿ ಸ್ಕೂಲ್ನ ಮುಗಿಸ್ತಂಥದ್ದು. ನಿಮ್ಮ ಮಾಲೇಕಲ್ ತಿರುಪತಿಯಲ್ಲಿ ಶಾಲೆ ಇರಲಿಲ್ಲ. ಆಮೇಲೆ ನಾನು ಅಲ್ಲಿಂದ 5ನೇ ಕ್ಲಾಸಿಗೆ ಅರಸೀಕೆರೆಗೆ ಹೋಗಬೇಕಾಯಿತು. ಅರಸೀಕೆರೆಗೆ 2 ಕಿಲೋಮೀಟ್ರು ದೂರ, 1.5-2 ಕಿಲೋಮೀಟ್ರ್ ಆಗೋದು, ಹೋಗ್ತಾಯಿದ್ದು ಬರ್ತಾಯಿತ್ತು. ಅರಸೀಕೆರೆಯಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಗಣೇಶನ ಉತ್ಸವ ನಡೆಯುತ್ತೆ ಅಂದರೆ ಅದು ಅರಸೀಕೆರೆಯಲ್ಲಿ. ಸುಮಾರು 3 ತಿಂಗಳ ಕಾಲ ನಿರಂತರವಾಗಿ ಅದಕ್ಕೆ ಆದಂಥ ಒಂದು ದೊಡ್ಡ ಪೆಂಡಲ್ಲು, ದಿನನಿತ್ಯ ಅರಸೀಕೆರೆ ಗಣೇಶನ ಉತ್ಸವದ ಸಂದರ್ಭಕ್ಕೆ ಕರ್ನಾಟಕದ ಇಂಥ ವಾದ್ಯಗೋಷ್ಠಿ ಆರ್ಕೆಸ್ಟ್ರಾಗಳು ಬಂದಿಲ್ಲ ಅನ್ನಂಗಿಲ್ಲ. 3 ತಿಂಗಳಾಗುತ್ತೆ, 3 ತಿಂಗಳ ಕಾಲ. ಆಮೇಲೆ ನಮ್ಮ ಗುರುರಾಜನಾಡು ಹರಿಕತೆ, ಅರಸೀಕೆರೆಯಲ್ಲಿ ಗುರುರಾಜನಾಡು ಹರಿಕತೆ ಅಂದರೆ ಇಡೀ ಸುತ್ತಮುತ್ತ 100 ಹಳ್ಳಿಗಳಿಂದ ಎತ್ತಿನ ಗಾಡಿಯಲ್ಲಿ ಬರೋರು ಹರಿಕತೆ ಕೇಳೋಕ್ಕೆ. ಅಲ್ಲೇ ಮನೆಯಿಂದಲೇ ಚಾಪೆ ತೊಗೊಂಬಂದು ಕೆಳಗಡೆ ಹಾಸ್ಕೊಂಡು ಹರಿಕತೆ ಕೇಳಿ ಹೋಗೋರು. ನಾವು ಹೈಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬರುವಾಗ ಗಣಪತಿ ಪೆಂಡಲಲ್ಲಿ ಆರ್ಕೆಸ್ಟ್ರಾ ಇದೆ ಅನ್ನೋದಕ್ಕೋಸ್ಕರ, ಆರ್ಕೆಸ್ಟ್ರಾ ನೋಡಲಿಕ್ಕೋಸ್ಕರ ಹೋಗ್ತಿದ್ದು. ಹೀಗೆ ಹೋಗುವಾಗ ಅಲ್ಲಿ ಏನಾಯಿತು, ನಮ್ಮ ಅರಸೀಕೆರೆಯಲ್ಲಿ ಹಾಸನ್ ರೋಡು ಅಂತ ಬರುತ್ತೆ. ಈ ರೈಲ್ವೆ ಟ್ರ್ಯಾಕ್ ಕೆಲಸಕ್ಕೆ ಅಂತ ಬಂದಂಥ ತಮಿಳರು ಅಲ್ಲಿ ವಾಸ ಇದ್ದಾರೆ, ತುಂಬ ಜನ ಇದ್ದಾರೆ. ಅಲ್ಲಿಂದ ಒಂದು 50 ಜನ ಹುಡುಗರು ಬರೋರು, ತಮಿಳರು ಹುಡುಗರು, ತಮಿಳ್ ಹಾಡಾಡಿ ಅಂತ ಹೇಳಿ ಗಲಾಟೆ ಮಾಡೋರು ಗಣೇಶನ ಉತ್ಸವದಲ್ಲಿ. ನಾವೆಲ್ಲ ಒಂದು 15-20 ಜನ ಹುಡುಗರು ನಮ್ಮ ಊರ ಕಡೆಯಿಂದ ಏನೆಲ್ಲ ಬರ್ತಾ ಇದ್ದು, ನಾವೆಲ್ಲ ಕೇಳ್ತಾ ಇದ್ದು, ಪ್ರಶ್ನೆ ಮಾಡ್ತೀವಿ, ಯಾಕೆ ಇಲ್ಲಿ ತಮಿಳ್ ಹಾಡಾಡಬೇಕು? ಅಪ್ಪಟ ಕನ್ನಡದ ತಾಲೂಕು, ನೀವು ಎಲ್ಲಿಂದ ಬಂದವರು, ನೀವು ತಮಿಳ್ ಹಾಡಿ ಅಂತ ಕೇಳಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಹಾಡಬೇಡಿ ಅಂತ ಹೇಳ್ತಿದ್ರು. ಆದರೂ ಈ ಗಣಪತಿ ಪೆಂಡಲಲ್ಲಿ ಆ ಒಂದು ಧರ್ಮದರ್ಶಿಗಳ ಪೈಕಿಲು ಒಬ್ಬ ತಮಿಳೋನಿದ್ದ, ಅವನು ತಮಿಳ್ ಹಾಡನ್ನ ಹಾಡಿಸ್ತಾ ಅಂತ ಹೇಳಿ ಅವತ್ತು ನಾವು ಹೋಗಿ ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾ ಗಲಾಟೆ ಮಾಡೋದು. ಸೊ ಅಲ್ಲಿಂದ ನಿಮ್ಮ ಹೋರಾಟ ಸ್ಟಾರ್ಟ್ ಆಯಿತು? ಅಲ್ಲಿಂದ ಹೋರಾಟ ಪ್ರಾರಂಭ. ಆಗ ಗಲಾಟೆ ಆಯಿತು. ಅಲ್ಲಿ ಒಬ್ಬ ಮಾದೇವ್ ಅಂತ ಸಬ್ ಇನ್ಸ್ಪೆಕ್ಟ್ರು ನಮ್ಮನ್ನು ತಗೊಂಡೋಗಿ
ಚೆನ್ನಾಗಿ ಬಡ್ದ. ಆ ತಮಿಳ್ರನ್ನ ಏನು ಮಾಡಲಿಲ್ಲ? ಏನೂ ಮಾಡಲಿಲ್ಲ, ನಮ್ಮನ್ನು ಬಡಿದ್ರು ತಗೊಂಡೋಗಿ. ಹಾಂ. ಕೊನೆಗೆ ನಮ್ಮ ತಂದೆ ಭಾರಿ ಶಿಸ್ತಿನ ಸಿಪಾಯಿ. ಹ್ಞೂ. ನಮ್ಮ ಅಪ್ಪಾಜಿ ಹೇಳ್ತಿದ್ದೇನು ಅಂದರೆ ಯಾವ ತಂಟೆ ತಕರಾಲಿಗೆ ಹೋಗಬಾರ್ದು, ಹ್ಞೂ. ಯಾವ ಉಸ್ತುವರಿ ಹೋಗಬಾರ್ದು, ಯಾವ ಉಸಾಬರಿನೂ ಬೇಡ. ಬೇಡ. ಹಾಗಾಗ ನಮ್ಮ ಅಪ್ಪಾಜಿ ಹೇಳೋರು, ಯಾರು ಊರು ದನ ಕಾಯಿ ದೊಡ್ಡಬೋರ ಅನಿಸ್ಕೋಬೇಡ, ಮನೆ ದನ ಕಾಯಿ ಸಾಕು ಅಂತ. ಅವರು ಕೃಷಿಕರ ನಿಮ್ಮ ತಂದೆ? ಕೃಷಿಕರಾಗಿದ್ದರು. ಮತ್ತು ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದಷ್ಟು ದಿವಸ ಕೆಲಸನೂ ಮಾಡಿದ್ರು. ಆಮೇಲೆ ಅರಸೀಕೆರೆ ಕ್ಲಾಸ್ 1 ಕಾಂಟ್ರಾಕ್ಟ್, ಅವರು PWD ಕಾಂಟ್ರಾಕ್ಟ್ ಓಕೆ ಓಕೆ. ಹಾಂ ಹಾಂ. ಇದೆಲ್ಲ ಇದ್ದರು. ಹ್ಞೂ. ಹಾಗಾಗಿ ನಾನು ಯಾವಾಗ ಈ ಪೊಲೀಸ್ ಸ್ಟೇಷನಲ್ಲಿ 2 ದಿವಸ ಬಿಡಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಅಪ್ಪಾಜಿಗೆ ಹೋಗಿ ಹೇಳಿದ್ರು, ನಾನು ಬಿಡಿಸಲ್ಲ. ಅವನು ಯಾಕೆ ಹೋದ, ಹಾಂ. ಸ್ಕೂಲ್ಗೆ ಹೋಗಿ ಮನೆ ಬರಬೇಕಾದವನು. ನೀವು ಎಷ್ಟನೇತಿ ಇದ್ದಾಗಿದ್ದು? 5th ಇದ್ದಾಗ? 8ನೇ ಕ್ಲಾಸು. 8ನೇ ಕ್ಲಾಸ್ ಇದ್ದಾಗ? ಹ್ಞೂ. 8ನೇ ಕ್ಲಾಸು. ಆಗ ಏನಾಯಿತು, ಮನೆಗೆ ಬಂದೆ. ನಮ್ಮ ತಾಯಿಯ ತಮ್ಮ ಸೋದರ ಮಾವನ ಒಂದು ಸೌದಿ ತಗೊಂಡು ಎತ್ತಿ ಹೊಡೆದ ತಲೆಗೆ. ನಿಮಗೆ? ನನಗೆ. ನಿಮ್ಮ ಸೋದರ ಮಾವ? ನಮ್ಮ ಸೋದರ ಮಾವ. ಹ್ಞೂ. ನನಗೆ ಆ ಟೈಮಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒದೆ ತಿಂದು ಬಂದಿದ್ದೆ. ಹ್ಞೂ. ಮನೆಗೆ ಬಂದರೆ ಈ ವಯಸ್ಸಿನಲ್ಲಿ ನೀನು, ನಮ್ಮ ವಂಶದಲ್ಲಿ ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರಲಿಲ್ಲ. ಓಹೋ. ಆಗ ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ ಅಂದರೆ ಏನೋ ಒಂದು ದೊಡ್ಡ ಅಪರಾಧ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದರೆ ಹ್ಞೂ. ಹೊಡೆದ್ರು. ಅವತ್ತು ತಲೆಯಲ್ಲಿ ರಕ್ತ ಸೋರ್ತಾ ಇದೆ. ನನ್ನ ತಾಯಿ ಒಬ್ಬರೇ ಕಿರ್ಚಾಡ್ತಾರೆ, ಕೂಗಾಡ್ತಾರೆ. ಆಗಾಗೆಲ್ಲ ಈ ಕಾಫಿ ಪುಡಿ, ಅರಿಶಿನ ಪುಡಿನ ಹೌದು. ತಲೆಗೆ ಹಾಕ್ಬಿಟ್ಟು ಹಳೆ ಸೀರೆನ ಹರಿದ್ಬಿಟ್ಟು ತಲೆ ಕಟ್ಟಿದರು. ಹ್ಞೂ ಹ್ಞೂ ಹ್ಞೂ. ಹಾಗಾಗಿ ರಾತ್ರಿ ಅವತ್ತು ಸಿಕ್ಕಾಪಟ್ಟೆ ಕೋಪ ಇತ್ತು ನನಗೆ, ಹ್ಞೂ. ಹೊಡೆದ್ಬಿಟ್ರಲ್ಲ ಅಂಥೇಳಿ ಮಲಗಿದ್ದೆ. ಊಟ ಮಾಡ್ದಲ್ಲೇ ಮಲಗಿದ್ದೆ. ಅವತ್ತು ಊಟ ಮಾಡಲಿಲ್ಲ. 2 ಗಂಟೆ ರಾತ್ರಿ ನನಗೆ ಮತ್ತೆ ಅದೇ ನೆನಪಾಗ್ತಾ ಇದೆ, ಯಾಕೆ ಹೊಡೆದ್ರು ಇವರು ಅಂಥೇಳಿ. ನಿಮಗೆ ಸಮಾಧಾನ ಇಲ್ಲ? ಸಮಾಧಾನ ಇಲ್ಲ. ಊಟ ಬೇರೆ ಮಾಡಿಲ್ಲ ಅವತ್ತು ರಾತ್ರಿ. ಕೊನೆಗೆ 2 ಗಂಟೆ ರಾತ್ರಿ ನಿಧಾನವಾಗಿ ಬಾಗಿಲು ತಕ್ಕೊಂಡು ಅರಸೀಕೆರೆಗೆ ಬಂದೆ. ಬಂದು ರಾತ್ರಿ ನಡ್ಕೊಂಬಂದ್ಬಿಟ್ರ? 2 ಗಂಟೆ ನಡ್ಕೊಂಡೇ ಹೋಗ್ಬೇಕು. ನಮ್ಮೂರು ಬಸ್ ಗೀಸು ಯಾವಾಗಲೂ ಇರಲಿಲ್ಲ. ನಡ್ಕೊಂಡೇ ಹೋಗ್ತಾಯಿದ್ವು. ನಡ್ಕೊಂಡು ಬಂದೆ. ಅರಸೀಕೆರೆಯಿಂದ ತೆಂಗಿನಕಾಯಿ ಬಾಂಬೆಗೆ ಹೋಗುತ್ತೆ. ನಮ್ಮ ಊರಿಂದ ಲಾರಿಗಳಲ್ಲಿ ತೆಂಗಿನಕಾಯಿ ಹೋಗುತ್ತೆ. ಲಾರಿ ಹತ್ಬಿಟ್ಟು ಬಾಂಬೆಗೆ ಹೊರಟೋದೆ. ಆ ಪೂನಾ ಹತ್ರ ಹೋಗುವಾಗ ಪೂನಾದ ಹತ್ರ ಲಾರಿ ಡ್ರೈವರ್ ಅಲ್ಲಿ ಇಳಿಸ್ಬಿಟ್ಟ. ಇಳಿಸ್ಬಿಟ್ಟು ಹೊರಟೋದ. ನಾನು ಒಂದು ಬಂಡೆ, ಒಂದು ಕಂಬದ, ಲೈಟ್ ಕಂಬದ ಹೊರಕೊಂಡು ಕೂತಿದ್ದೆ. ನನಗೆ ಭಾಷೆ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಜೋಬಲ್ಲಿ ದುಡ್ಡಿಲ್ಲ, ಏನೂ ಇಲ್ಲ. ಆ ಮಂಡ ಕೋಪ, ಮಂಡ ಧೈರ್ಯ ನಾನು ಅಲ್ಲಿವರೆಗೂ ಕರ್ಕೊಂಡು ಹೋಯ್ತು. ಕೂತಿದ್ದೀನಿ. ಅಷ್ಟು ದೂರದಲ್ಲಿ ಒಂದು ಹುಡುಗರು, ಒಂದು ಟೀಮು, ಮರಾಠಿ ಹುಡುಗರು ಡೋಲಕ್ಕೆಲ್ಲ ಹೊಡ್ಕೊಂಡು ಕುಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಕೂತಿದ್ದರು. ನನ್ನ ಹೊಡೆದವರು ಬಂದು ಕೇಳಿದ್ರು, ಹಿಂದಿಲಿ ಮಾತಾಡ್ಸಿರು, ಮರಾಠಿಲಿ ಮಾತಾಡ್ಸಿರು. ನನಗೆ ಯಾವ ಭಾಷೆ ಅರ್ಥ ಆಗ್ತಾಯಿಲ್ಲ, ಗೊತ್ತಿಲ್ಲ. ಕೊನೆಗೆ ಅದರಲ್ಲಿ ಒಬ್ಬ ಚನ್ನರಾಯಪಟ್ಟಣದ ಹುಡುಗ ಇದ್ದ ಆ ಗುಂಪಲ್ಲಿ. ನೀವು ಕನ್ನಡದವರಾ, ಎಲ್ಲಿಂದ ಬಂದ್ರಿ ಹಾಗೆ ಅಂದಾಗ ನಾನು ಅವಾಗ ಹೇಳಿದೆ, ಓ ನಮ್ಮ ಜಿಲ್ಲೆಯವರು. ಆಗ ಅವ್ರು ಯಾಕೆ ಹಿಂಗೆ ಬಂದ್ರಿ, ಇಷ್ಟೊತ್ತಿನಲ್ಲಿ ಯಾಕೆ ಇಲ್ಲಿ ಕೂತಿದ್ದೀರಿ ಅಂದಾಗ ಹೇಳಿದೆ. ಕರ್ಕೊಂಡು ಹೋದ್ರು ಅವ್ರ ರೂಮಿಗೆ. ಆ ರೂಮ್ ಕರ್ಕೊಂಡೋದಾಗ ನಾನು ಊರಿಗೆ ಕಳಿಸ್ತೀನಿ, ಹೋಗ್ತೀರಾ ಅಂದರು. ಇಲ್ಲ, ಹೋಗೋದಿಲ್ಲ, ಇಲ್ಲೆಲ್ಲರೂ ಒಂದು ಕೆಲಸ ಕೊಡಿಸ್ರಿ, ಮಾಡ್ತೀನಿ ಕೆಲಸ. ನೀವು 5ನೇ ಕ್ಲಾಸ್ ಇದ್ದಾಗಲೇ? 8ನೇ ಕ್ಲಾಸ್ ಪಾಸ್ ಆಗಿತ್ತು. 9ನೇ ಕ್ಲಾಸ್ ಆಗ ನನಗೇನು ಒಂದು 18 ವರ್ಷ ವಯಸ್ಸು. ಆಗ ಅಲ್ಲಿ ಬಾಂಬೆಲಿ ನನ್ನ ಒಂದು ಕೆಲಸಕ್ಕೆ ಸೇರಿಸಿರು. ಅಲ್ಲಿ 6 ತಿಂಗಳು ಕೆಲಸ ಮಾಡಿದೆ. ಆಮೇಲೆ ಅವನು ಬಾಂಬೆಗೆ ಶಿಫ್ಟ್ ಆದ, ನಾನು ಬಾಂಬೆಗೆ ಶಿಫ್ಟ್ ಆದೆ. ಇಲ್ಲಿ ಕೆಲಸ ಮಾಡ್ತಿದ್ದವ್ರದ್ದೇ ಅಲ್ಲೊಂದು ಬ್ರಾಂಚ್ ಫ್ಯಾಕ್ಟ್ರಿ ಇತ್ತು. ನೀವು ಪುಣೆಯಿಂದ ಬಾಂಬೆಗೆ ಹೋದೆ. ಬಾಂಬೆಗೆ ಹೋದೆ. ಬಾಂಬೆಲಿ 6 ವರ್ಷ ಇದ್ದೆ. ಅಲ್ಲಿ ಏನಂತ ಕೆಲಸ ಆರಂಭ ಮಾಡಿದ್ದು ನೀವು ಮುಂಬೈಯಲ್ಲಿ? ಅಲ್ಲಿ ಒಂದು ಸಿಲ್ಕ್ ಫ್ಯಾಕ್ಟ್ರಿ, ಸಿಲ್ಕ್ ನೂಲು ತೆಗಿತಾರಲ್ಲ, ಆ ಫ್ಯಾಕ್ಟ್ರಿ ಅದು. ಆಮೇಲೆ ಅಲ್ಲಿ ಸೇರಿಕೊಂಡ ಮೇಲೆ ಆಗ ಶಿವಸೈನ್ಯದು ಸಿಕ್ಕಾಬಟ್ಟೆ ಗಲಾಟೆ ಆಗ. ದಕ್ಷಿಣ ಭಾರತದವ್ರು ಅಂದರೆ ಆಗ್ತಿರ್ಲಿಲ್ಲ, ಸಿಕ್ಕಾಬಟ್ಟೆ ಗಲಾಟೆ ಮಾಡೋರು. ಈ ಭಾನುವಾರ ಯಕ್ಷಗಾನ, ಈ ಕಾರ್ಯಕ್ರಮಗಳು, ಕನ್ನಡ ಕಾರ್ಯಕ್ರಮಗಳೆಲ್ಲ ನಡೆದ್ರೆ ಬಂದು ದಾಂಧಲೆ ಮಾಡೋರು ಅಲ್ಲಿ. ನಾವು ಚಾಲುಕ್ಯ ಕನ್ನಡ ಕೂಟ ಅಂತ ನಾವೆಲ್ಲ ಸೇರ್ಕೊಂಡು ಒಂದು ಕನ್ನಡ ಸಂಘ ಮಾಡ್ಕೊಂಡಿದ್ವು. ಅಲ್ಲೂ ಮಾಡಿದ್ದು. ಭಾನುವಾರ ದಿವಸ ಯಾವ್ದಾದ್ರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗೋದು, ಒಂದೇ ಒಂದು ಮಾರ್ನಿಂಗ್ ಶೋ ಒಂದು ಥಿಯೇಟ್ರಲ್ಲಿ ಹಾಕೋರು. ಅದಕ್ಕೆಲ್ಲ ಟಿಕೆಟ್ ಎಲ್ಲ ಇದು ಮಾಡಿ ಆ ಶೋನ ಭರ್ತಿ ಆಗೋ ಥರ ನೋಡಿಕೊಂಡು
ಇದು ಮಾಡ್ತಿದ್ದು. ಈ ಯಕ್ಷಗಾನ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರೆಲ್ಲ ತುಂಬ ಇದ್ರಲ್ಲ, ಅವರೆಲ್ಲ ಯಕ್ಷಗಾನ ಮಾಡಿದಾಗ ಅಲ್ಲಿ ಹೋಗೋದು, ಇದು ಮಾಡೋ ಕೂತ್ಕೊಳ್ಳೋದು, ಕಾರ್ಯಕ್ರಮ ನೋಡೋದು. ಕೊನೆಗೆ ಯಾಕೋ ಹೀಗೆ ಅಲ್ಲಿ ಆಗಾಗ ಗಲಭೆ ಗಲಾಟೆ ಇದೆಲ್ಲ ಸ್ಟಾರ್ಟ್ ಆಯಿತು. ಆ 6-7 ವರ್ಷ ನನ್ನ ಮನೆಯಲ್ಲಿ ಎಲ್ಲ ಕಡೆ ಹುಡುಕಿರು, ಯಾರೂ ಸಿಕ್ಕಿಲ್ಲ. ಕೊನೆಗೆ ನಮ್ಮ ಊರಿನವರೊಬ್ಬರು ಅರಸೀಕೆರೆಯವರು ಅಲ್ಲಿ ಬಾಂಬೆಲಿ ಸಿಕ್ಕಿದಾಗ ನನಗೆ, ನಾನು ಅವ್ರ ಜೊತೆಲಿ ಮಾತಾಡುವಾಗ ಅವರೇ ಮಾಡಿದ್ರು, ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳಿದ್ರು ಬಾಂಬೆಲಿದ್ದಾರೆ ಅಂತ. ಆಗ ನಮ್ಮ ಅಣ್ಣ ನನ್ನ ಬೆಂಗಳೂರಿಗೆ ಕರೆಸ್ಕೊಂಡ್ರು. ಬೆಂಗಳೂರಿಗೆ ಆಗ ಬಂದೆ ನಾನು. ಯಾವ ಇಸ್ವಿ ಗೌಡ್ರೆ ಅದು? ಆಗಿತ್ತು ಒಂದು 85-86 ಇರಬೇಕು. ಹಾಂ ಹಾಂ